ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಧ್ಯಮ ವರ್ಗದವರಿಗೆ, ಕಲಾ ತಂಡವರಿಗೆ ಹಾಗೂ ಕಲಾಭಿಮಾನಿಗಳಿಗೆ ನಿಮ್ಮ ರೇಖಾದಾಸ್ ಮಾಡುವ ನಮಸ್ಕಾರ. ಈ ಜಾಲಿ ಅನ್ನೋ ಸಿನಿಮಾ ನನಗೆ ತಾರುಷ್ ಅವರು ನನಗೆ ಕಾಲ್ ಮಾಡಿ, ಮೇಡಮ್ ಇದು ಒಂದೇ ಚಿಕ್ಕ ಸೀನ್ ಇದೆ, ತುಂಬ ಚಿಕ್ಕ ಸೀನ್ ಇದೆ ಅಮ್ಮಮ್ಮ, ಅಂದರೆ 2 ಸೀನ್ ಬರ್ಬೋದು ಅಷ್ಟೇ, ಮಾಡ್ತೀರಾ ಅಂತಂದರು. ಮಾಡ್ತೀನಿ ಅಂತಂದೆ. ಎಷ್ಟೋ ವರ್ಷಗಳಿಂದ ಹಳೆಯ ಕಲಾವಿದರಿಗೆ ಕೆಲಸನೇ ಇಲ್ಲ ಇಂಡಸ್ಟ್ರಿಯಲ್ಲಿ, ಯಾವ ಪ್ರೊಡ್ಯೂಸರು ಕರೀತಿಲ್ಲ, ಎಲ್ಲ ಹೊಸಬ್ರನ್ನ ಹಾಕೋತಾರೆ. ಗಂಡಸರಿಗೆ ಕಾಮಿಡಿಗೆ ಕರೀತಾರೆ, ಆದರೆ ಹೆಣ್ಣು ಮಕ್ಕಳಿಗೆ ಕರೆಯೋದೇ ಬಿಟ್ಬಿಟ್ಟಿದ್ದಾರೆ. ಇದು ನಾನು ತಿಳಿದ ಮಟ್ಟಿಗೆ ಎಷ್ಟೋ ವರ್ಷಗಳಿಂದ ಇದನ್ನು ನಾನು ಎಲ್ಲ ಮೀಡಿಯಾದಲ್ಲೂ ಹೇಳ್ತಾ ಬಂದಿದ್ದೀನಿ. ಆದ್ರೂ ಯಾವುದೇ ಥರದ ಏನು ಎಫೆಕ್ಟ್ ಆಗಲಿಲ್ಲ ಅಂತ. ಅದರಲ್ಲಿ ಕೆಲಸ ಇಲ್ದಿರೋ ಟೈಮಲ್ಲಿ ನನಗೆ ತಾರುಷ್ ಅವರು ಕರೆದು ಕೆಲಸ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ತಾರುಷ್. ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ. ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಪ್ರಿನ್ಸಿಪಲ್ ಕ್ಯಾರೆಕ್ಟರು. ಅದರಲ್ಲಿ ಕಾಮಿಡಿ ಅಂಥದ್ದು ಒಂದು ಚಿಕ್ಕ ಸೀನ್ ಆದ್ರೂ ಅದು ಒಂದು ವೆಯ್ಟ್ ಇದೆ ಆ ಕ್ಯಾರೆಕ್ಟ್ರಿಗೆ, ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಟೀಮ್. ನಾನು ಮುಖ್ಯ ಪಾತ್ರದಲ್ಲಿ ಏನು ಮಾಡಿಲ್ಲ, ಸೆಕೆಂಡ್ ಹೀರೋ ಅಂದರೆ ಒಂದು ಸೆಕೆಂಡಲ್ಲಿ ಬಂದೋಗ್ಬಿಡ್ತೀನಿ ಆ ಥರ. ಸೆಕೆಂಡ್ ಹೀರೋ ಒಂದು ಯಾವುದೋ ಒಂದು ಮಾಸ್ಟರ್ ಪಾತ್ರ ಅವನು ಕೊಟ್ಟಿದ್ದಾರೆ, ಖುಷಿ. ಆದರೆ ಇವತ್ತು ಸಿನಿಮಾ ಬಗ್ಗೆ ತುಂಬ ವಿಸ್ತಾರವಾಗಿ ಉಮಾಪತಿ ಸರ್ ಹೇಳಿದ್ರು. ನಿಜನೇ, ಅವ್ರು ಹೇಳಿದ ಮಾತುಗಳೆಲ್ಲವೂ ಸತ್ಯನೇ. ಅವರೊಂದು ನಿಷ್ಠುರವಾದ ಮಾತುಗಳು ಕೂಡ ಮಾತಾಡಿದ್ರು. ಆದರೆ ಇವತ್ತು ಆ ಥರದ್ದು ಯಾರು ಏನು ಅನ್ಕೊಂಡ್ರೂ ಪರವಾಗಿಲ್ಲ ಅನ್ನೋದು ಮಾತು ಹೇಳಿದ್ರಲ್ಲ, ಅದು ಒಂದು ಇದು. ಇವತ್ತು ನಾನು ಕೂಡ ಹೇಳ್ತಾ ಇದ್ದೀನಿ, ಇವತ್ತು ಎಷ್ಟೋ ಜನ ಕೆಲವರು ತೆವಲಿಗೆ ಮಾಡೋಂಥದ್ದಿದೆ, ಏನು ಸಿನಿಮಾಗಳನ್ನು ದುಡ್ಡುಗೂ ಇದು ಮಾಡೋಂಥದ್ದಿದೆ. ಆದರೆ ಇವತ್ತು ಈ ತಾರುಷ್ ಏನಿದ್ದಾನೆ, ಅವನೊಬ್ಬ ರಂಗಭೂಮಿ ಕಲಾವಿದ. ನಮ್ಮ ಜನಪದರು ಅಂತೇಳಿ ನಮ್ಮದೊಂದು ರಂಗತಂಡ ಇದೆ, ಅದು ನಿಂಬೆಕಾಯಿಪುರ ಹೊಸಕೋಟೆ ಹತ್ರ ಇದೆ. ಆ ರಂಗತಂಡದ ಕಲಾವಿದ ಅವನು. ಅಲ್ಲಿ ಸ್ಟೇಜಲ್ಲಿ ಮಳೆ ಹೊಡೆಯೋದ್ರಿಂದ ಹಿಡಿದು ಮ್ಯೂಸಿಕ್ ಇರ್ಬೋದು, ನಟನಾಗಿ, ನಿರ್ದೇಶಕನಾಗಿ, ಎಲ್ಲ ಸೆಟ್ ವರ್ಕ್ ಆಗಿ ಎಲ್ಲ ಕೆಲಸವನ್ನು ಮಾಡಿ ಅವನು ಕಲೆಯನ್ನು ಮೈಗೂಡಿಸಿ ಇವತ್ತು ಆ ಕಲೆಯ ಒಂದು ಎಲ್ಲರಿಗೂ ವಿಸ್ತರಿಸಬೇಕು ಅಂತೇಳಿ ಇವತ್ತು ಅವನು ಒಂದು ಎಫರ್ಟ್ ಹಾಕಿ ಇವತ್ತು ಕಷ್ಟಪಟ್ಟು ಇಲ್ಲಿ ಈ ಒಂದು ಸಿನಿಮಾನ ಮಾಡಿದ್ದಾನೆ. ಇಂಥ ಒಂದು ಕಲಾವಿದರಿಗೆ ಎಲ್ಲರ ಪ್ರೋತ್ಸಾಹ ತುಂಬಾ ಮುಖ್ಯ. ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ಇಂಥ ನಟರಿಗೆ ಆಶೀರ್ವಾದ ಮಾಡಲಿ, ಮಾಧ್ಯಮ ಮಿತ್ರರು ಕೂಡ ಇಂಥವರ ಸಹಾಯಕ್ಕೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಸಿನಿಮಾ ಯಶಸ್ವಿಯಾಗಲಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.